ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಬಹಳ ಜೋರಾಗಿಯೇ ನಡೀತಾ ಇದೆ. ಸಿಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರೇ ಇರ್ತಾರಾ ಅಥವಾ ಬೇರೆ ಯಾರಾದರೂ ಬರ್ತಾರಾ? ಆ ಒಂದು ಹುದ್ದೆಯನ್ನ ಯಾರು ಅಲಂಕರಿಸ್ತಾರೆ? ಹೀಗೆ ನಾನಾ ಪ್ರಶ್ನೆಗಳು ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿದೆ. ಇವೆಲ್ಲದರ ಮಧ್ಯೆ ಕೆಪಿಸಿಸಿ ಕಚೇರಿಯಲ್ಲೇ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದಾಟ ಬಡಿದಾಟ ಮಾಡಿದ್ದಾರೆ. ಬಣ ಬಡಿದಾಟ ಇವತ್ತು ತಾರಕಕ್ಕೇರಿತ್ತು. ಅಣ್ಣ ತಮ್ಮದಿರೇ ಹೊಡೆದಾಡ್ತಾರೆ. ಈಗ ಗಲಾಟೆ ಯಾವುದು ಆಗಿಲ್ಲ. ಗಲಾಟೆ ಏನೋ ಕಾಣಿಸ್ತಾ ನಿಮಗೆ? ಹೊಡೆದಾಟ ಏನಾಗಿಲ್ಲ, ಮಾತಿಗೆ ಮಾತು ಬೆಳೆದಿದೆ ಅಷ್ಟೇ. ಯೂತ್ ಕಾಂಗ್ರೆಸ್ ಅಂದರೆ ಜಸ್ಟ್ ಯೂತ್ ಕಾಂಗ್ರೆಸ್ ಅಷ್ಟೇ. ಇಲ್ಲಿ ಯಾವುದೇ ರೀತಿ ಬಣ ಇಲ್ಲ. ನಮ್ಮ ಸುಪ್ರೀಂ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಏನಿದ್ದಾರೆ ಮಂಜಣ್ಣ ಅವರು. ಎಲ್ಲರಿಗೂ ಗೊತ್ತು, ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅಲ್ಲಿ ನನಗೆ ಅವ್ರಿಗೇನೆ ಜಿದ್ದಾಜಿದ್ದಿ ಬಿದ್ದಿದ್ದು. ಎಲೆಕ್ಷನ್ ಟೈಮಲ್ಲಿ ಎಲ್ಲರಿಗೂ ಮನಸ್ತಾಪ ಇದ್ದೇ ಇರುತ್ತೆ. ಆದರೆ ಅದಾದ್ಮೇಲೆ ಯಾವ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ತಾರೆ, ಅದೇ ನಿಜವಾದ ನಾಯಕತ್ವ ಅಂತ ನಾನು ನಂಬಿದ್ದೀನಿ. ಇದು ಕೆಪಿಸಿಸಿ ಕಚೇರಿ. ಕಾಂಗ್ರೆಸ್ ಪಕ್ಷದ ರೀತಿ ರಿವಾಜುಗಳು ನಿರ್ಧಾರ ಆಗೋದೇ ಇದೇ ಕಚೇರಿಯಲ್ಲೇ. ಪಕ್ಷ ಏನ್ ಮಾಡಬೇಕು, ಪಕ್ಷದ ಕಾರ್ಯಕರ್ತರು ಹೇಗಿರಬೇಕು, ವಿರೋಧಿ ಪಕ್ಷದ ವಿರುದ್ಧ ಏನೇನ್ ತಂತ್ರಗಳನ್ನ ಮಾಡಬೇಕು ಅನ್ನೋದು ಡಿಸೈಡ್ ಆಗೋದು ಇದೇ ಕಚೇರಿಯಲ್ಲೇ. ಆದ್ರೆ ಸೋಮವಾರ ಈ ಕಚೇರಿಯಲ್ಲಿ ಕದನವೊಂದು ನಡೆದಿದೆ. ಕಾಂಗ್ರೆಸ್ ಕಟ್ಟಾಳುಗಳಾದ ಕಾರ್ಯಕರ್ತರೇ ಹೊಡಿಬಡಿ ನಡೆಸಿದ್ದಾರೆ. ಒಬ್ಬರ ಮೇಲೊಬ್ಬರು ಮುಗಿಬಿದ್ದಿದ್ದಾರೆ. ಬೀದಿ ಬದಿಯಲ್ಲಿ ನಡೆಯುವ ಜಗಳದಂತೆ ಇಲ್ಲೂ ಜಗಳ ನಡೆಸಿದ್ದಾರೆ, ಹೊಡೆದಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಕಚೇರಿಯನ್ನ ಕದನ ಭೂಮಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಾಯಿತು ಕಾರ್ಯಕರ್ತರ ಕದನ ಭೂಮಿ. ಬಣ ಸಂಘರ್ಷ ಬೆಂಕಿಗೆ ಹೊತ್ತುರಿದ ಕೆಪಿಸಿಸಿ ಕಚೇರಿ. ಬಣ ಸಂಘರ್ಷ ಈವರೆಗೆ ಸುಪ್ತವಾಗಿದ್ದ ಬಣ ಸಂಘರ್ಷ ಅದು. ಯೂತ್ ಕಾಂಗ್ರೆಸ್ನಲ್ಲಿ ಆ ಸಂಘರ್ಷ ಮೊದಲಿನಿಂದಾನೂ ಇತ್ತು, ಆದರೆ ಹೊರಗೆ ಬಂದಿರಲಿಲ್ಲ ಅಷ್ಟೇ. ಈಗ ಆ ಸಂಘರ್ಷ ಹೊರಬಂದಿದೆ. ಸಭೆಯೊಂದು ನಡೀತಾ ಇರಬೇಕಾದ್ರೆ ಬಣ ಸಂಘರ್ಷ ಸ್ಫೋಟಗೊಂಡಿದೆ. ಹೌದು, ಈಗ ನೀಟ್ ಪರೀಕ್ಷೆಯ ಅಕ್ರಮವನ್ನ ಕಾಂಗ್ರೆಸ್ ಅಸ್ತ್ರವಾಗಿಸಿದೆ. ಆದ್ದರಿಂದ ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಮೇ 21ರಂದು ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ಪ್ರತಿಭಟನೆ ಅಂಗವಾಗಿ ಯೂತ್ ಕಾಂಗ್ರೆಸ್ ಪೂರ್ವಭಾವಿ ಸಭೆಯೊಂದನ್ನು ಹಮ್ಮಿಕೊಂಡಿತ್ತು. ಈ ಸಭೆಯಲ್ಲಿ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಆದರೆ ಸಭೆಯ ಮಧ್ಯೆ ಎರಡು ಬಣಗಳ ಮಧ್ಯೆ ತಳ್ಳಾಟ ನೂಕಾಟ ನಡೆದಿದೆ. ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಕ್ಷಣಾರ್ಧದಲ್ಲೇ ಸಭೆಯು ರಣರಂಗವಾಗಿ ಮಾರ್ಪಟ್ಟಿದೆ. ದೇಶಾದ್ಯಂತ ನೀಟ್ ಪರೀಕ್ಷೆ ಅಕ್ರಮ ಸದ್ದು ಮಾಡುತ್ತಿದೆ. ಇದರ ವಿರುದ್ಧ ನಡೆಸೋ ಪ್ರತಿಭಟನೆ ವಿಚಾರವಾಗಿ ಸಭೆ ನಡೆಸಲಾಗ್ತಿದ್ದು, ಆ ಸಭೆಯಲ್ಲಿ ಯುವ ಕಾಂಗ್ರೆಸ್ನ ಎರಡೂ ಬಣಗಳು ಸಂಘರ್ಷ ನಡೆಸಿವೆ. ಸಭೆ ಆರಂಭವಾಗುತ್ತಿದ್ದಂತೆ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಹಾಗೂ ಮಾಜಿ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ಅವರ ಬೆಂಬಲಿಗರ ನಡುವೆ ತೀವ್ರ ವಾಕ್ಸಮರ ಆರಂಭವಾಗಿದೆ. ನಂತರ ಎರಡೂ ಬಣಗಳು ನೂಕಾಟ ತಳ್ಳಾಟ ನಡೆಸಿವೆ. ದೀಪಿಕಾ ರೆಡ್ಡಿ ಬೆಂಬಲಿಗರು ಸಭೆಯ ಒಳಗೆ ಮಂಜುನಾಥ್ ಗೌಡ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಇದಕ್ಕೆ ಮಂಜುನಾಥ್ ಗೌಡ ಬೆಂಬಲಿಗರು ತೀವ್ರ ಪ್ರತಿರೋಧ ಒಡ್ಡಿದ್ದು ಸಭೆಗೆ ಅಡ್ಡಿಪಡಿಸದಂತೆ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ಕೈಮೀರಿದೆ. ಗಲಾಟೆ ಜೋರಾಗುತ್ತಿದ್ದಂತೆ ಸ್ಥಳದಲ್ಲಿದ್ದ ಹಿರಿಯ ನಾಯಕರು ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಪ್ರಯತ್ನಿಸಿದ್ರು. ಆದರೆ ಕಾರ್ಯಕರ್ತರು ನಾಯಕರ ಮಾತಿಗೆ ಕ್ಯಾರೆ ಎನ್ನದೆ ಕೆಪಿಸಿಸಿ ಕಚೇರಿಯ ಆವರಣದಲ್ಲೇ ಪರಸ್ಪರ ಕೈ ಮಿಲಾಯಿಸಿ ಹೊಡೆದಾಟಕ್ಕೆ ಇಳಿದಿದ್ದಾರೆ. ಕೊನೆಗೆ ಹಿರಿಯ ನಾಯಕರು ಮಧ್ಯಪ್ರವೇಶಿಸಿ ಉಭಯ ಬಣಗಳ ಕಾರ್ಯಕರ್ತರನ್ನ ಸಮಾಧಾನಪಡಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಈ ಘಟನೆಯಿಂದಾಗಿ ಕೆಪಿಸಿಸಿ ಕಚೇರಿ ಆವರಣದಲ್ಲಿ
ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕೊನೆಯದಾಗಿ ಎರಡೂ ಬಣಗಳ ಕಾರ್ಯಕರ್ತರು ಪರಸ್ಪರ ತಳ್ಳಾಟ ನೂಕಾಟ ನಡೆಸುತ್ತಾ ಸಭಾಂಗಣದಿಂದ ಹೊರಬಂದಿದ್ದಾರೆ. ಇಷ್ಟಕ್ಕೂ ಕೆಪಿಸಿಸಿ ಕಚೇರಿಯಲ್ಲಿ ಹೊಡೆದಾಟ ನಡೆದಿದ್ದೇಕೆ ಇಲ್ಲಿದೆ ನೋಡಿ. ಹಲವು ಪದಾಧಿಕಾರಿಗಳನ್ನ ಯೂತ್ ಕಾಂಗ್ರೆಸ್ನಿಂದ ವಜಾಗೊಳಿಸಲಾಗಿತ್ತು. ದೀಪಿಕಾ ರೆಡ್ಡಿ ಬಣದವರನ್ನ ವಜಾಗೊಳಿಸಲಾಗಿದ್ದು, ಯೂತ್ ಕಾಂಗ್ರೆಸ್ ಮಂಜುನಾಥ್ ಬಣ ಕುಮ್ಮಕ್ಕು ನೀಡಿದ ಆರೋಪವಿತ್ತು. ಈ ವಿಚಾರದಲ್ಲಿ ದೀಪಿಕಾ ರೆಡ್ಡಿ ಬಣದಿಂದ ಆಕ್ರೋಶ ಹೊರಹಾಕಿತ್ತು. ಸಭೆಯಲ್ಲಿ ಮಾತನಾಡಲು ಅವಕಾಶ ಕೇಳಿತ್ತು. ಆದರೆ ಮಂಜುನಾಥ್ ಬಣದಿಂದ ಆಕ್ರೋಶ ವ್ಯಕ್ತವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಎರಡೂ ಬಣದ ನಡುವೆ ನೂಕಾಟ ತಳ್ಳಾಟ ನಡೆದಿದೆ. ಇದೆಲ್ಲ ಆದ್ಮೇಲೆ ಸ್ವಲ್ಪ ಮಟ್ಟಿನ ಹೊಡೆದಾಟವೂ ನಡೆದಿದೆ. ಪದಾಧಿಕಾರಿಗಳನ್ನ ವಜಾಗೊಳಿಸಿದ್ದಕ್ಕಾಗಿಯೇ ಈ ನೂಕಾಟ ತಳ್ಳಾಟ ನಡೆದಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ದೀಪಿಕಾ ರೆಡ್ಡಿ ಈ ಬಗ್ಗೆ ಬೇರೆಯದ್ದೇ ಕಥೆಯನ್ನ ಹೇಳುತ್ತಿದ್ದಾರೆ. ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ಮಂಜುನಾಥ್ ವಿರುದ್ಧ ಗಂಭೀರ ಆರೋಪ ಮಾಡಿರೋ ದೀಪಿಕಾ ರೆಡ್ಡಿ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಪದಾಧಿಕಾರಿಗಳ ಹುದ್ದೆ ತಡೆ ಹಿಡಿದಿದ್ದು ಕಾನೂನು ಬಾಹಿರ ಹಾಗೂ ಪ್ರತೀಕಾರದ ಕ್ರಮ ಎಂದಿರೋದು ಮಾತ್ರವಲ್ಲದೆ ಇನ್ನಷ್ಟು ಆರೋಪ ಮಾಡಿದ್ದಾರೆ. ಇದು ಶಿಸ್ತಿನ ಕ್ರಮವಲ್ಲ, ವೈಯಕ್ತಿಕ ಸೇಡು. ಹುದ್ದೆ ತಡೆದಿದ್ದು ಸ್ತ್ರೀ ದ್ವೇಷದ ಪಿತೂರಿ. ಸೇಡಿನ ರಾಜಕೀಯಕ್ಕೆ ನಾನು ಮೌನವಾಗುವುದಿಲ್ಲ. ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮೇಲಿನ ನನ್ನ ನಿಷ್ಠೆ ಅಚಲವಾಗಿದೆ. ಯುವ ಕಾಂಗ್ರೆಸ್ ಎಲೆಕ್ಷನ್ನಲ್ಲಿ 2.95 ಲಕ್ಷ ಮತ ಪಡೆದಿದ್ದೇನೆ. ಪುರುಷ ಪ್ರಾಬಲ್ಯದ ರಾಜಕೀಯದಲ್ಲಿ ಹೋರಾಟ ನಡೆಸಿದ್ದೇನೆ. ಮಂಜುನಾಥ್ ಅಭದ್ರತೆ ಅಸೂಯೆಯಿಂದ ನಡೆದುಕೊಂಡಿದ್ದಾರೆ. ಇಲ್ಲಿ ಮಹಿಳಾ ನಾಯಕಿಯರನ್ನ ವ್ಯವಸ್ಥಿತವಾಗಿ ಗುರಿ ಮಾಡಲಾಗ್ತಿದೆ. ಯಾವುದೇ ಬೆದರಿಕೆಗೂ ನಾನು ಜಗ್ಗುವುದಿಲ್ಲ ಎಂದಿದ್ದಾರೆ ದೀಪಿಕಾ. ಎಲ್ಲರಿಗೂ ಗೊತ್ತು, ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅಲ್ಲಿ ನನಗೆ ಅವ್ರಿಗೇನೆ ಜಿದ್ದಾಜಿದ್ದಿ ಬಿದ್ದಿದ್ದು. ನಾನು ಸುಮಾರು 12 ಲಕ್ಷ ವೋಟ್ ಮಾಡಿಸಿದ್ದೆ ಅವಾಗ. ಆದರೆ ನನ್ನ ವೋಟ್ಗಳು 75% ರಿಜೆಕ್ಟ್ ಆಗಿತ್ತು. ಆಮೇಲೆ 3 ಲಕ್ಷ ವೋಟ್ ನನಗೆ ಕೊಟ್ಟಿದ್ರು ಅಷ್ಟೇ. ಆದರೂ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ಪಕ್ಷ ಮುಖ್ಯ, ಪಕ್ಷದ ಸಿದ್ಧಾಂತಗಳು ಮುಖ್ಯ. ಆಮೇಲೆ ನಮ್ಮ ಅಧ್ಯಕ್ಷರು ಯಾವತ್ತೂ ಹೇಳ್ತಾ ಇರ್ತಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು, ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಬಾರ್ದು, ನೀವು ಪಕ್ಷ ಸಂಘಟನೆ ಮಾಡಿ ಪಕ್ಷದ ಕಟ್ಟಾಳ ಆಗಿರಿ ಅಂತ. ಸೊ ಆ ಒಂದು ಉದ್ದೇಶದಲ್ಲಿ ನಾನು ಕೆಲಸ ಮಾಡಿದೆ. ಬಟ್ ಅವ್ರು ಅದು ಮರ್ತಿಲ್ಲ. ಯಾರೇ ಒಬ್ಬರು ರಾಜ್ಯ ಅಧ್ಯಕ್ಷ ಆದಮೇಲೆ ಇಡೀ ಕಮಿಟಿನ ಜೊತೆಗೆ ತಗೊಂಡು ಹೋಗ್ಬೇಕು. ಎಲೆಕ್ಷನ್ ಟೈಮಲ್ಲಿ ಎಲ್ಲರಿಗೂ ಮನಸ್ತಾಪ ಇದ್ದೇ ಇರುತ್ತೆ. ಆದರೆ ಅದಾದಮೇಲೆ ಯಾವ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ತಾರೆ, ಅದೇ ನಿಜವಾದ ನಾಯಕತ್ವ ಅಂತ ನಾನು ನಂಬಿದ್ದೀನಿ. ಈಗ ಯೂತ್ ಕಾಂಗ್ರೆಸ್ ಜಗಳ ಕೆಪಿಸಿಸಿ ಅಧ್ಯಕ್ಷರ ಬಳಿಗೆ ಹೋಗಿದೆ. ನಾವೆಲ್ಲ ಒಂದೇ ಕುಟುಂಬದವರು, ಒಂದೇ ಪಕ್ಷದಲ್ಲಿ ಕೆಲಸ ಮಾಡುವವರು, ಒಟ್ಟಾಗಿ ಇರ್ತೀವಿ ಅಂತ ಹೇಳಿರೋ ದೀಪಿಕಾ ರೆಡ್ಡಿ ಡಿಕೆ ಬಂದ ಮೇಲೆ ಈಗ ಆಗಿರುವ ತೊಂದರೆ ಸರಿ ಹೋಗುತ್ತೆ, ಡಿಕೆಶಿ ಮತ್ತು ಸಿದ್ದರಾಮಯ್ಯ ಇದನ್ನೆಲ್ಲ ಪರಿಹರಿಸ್ತಾರೆ ಎಂದಿದ್ದಾರೆ. ಕೇರಳದಲ್ಲಿದ್ದಾರೆ, ಇವಾಗ ಬರ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಾವು ನಮ್ಮ ಪಾರ್ಟಿ ಅಧ್ಯಕ್ಷರ ಗಮನಕ್ಕೆ ನಾವು ತಂದೇ ತರ್ತೀವಿ. ಯಾಕಂದರೆ ನನ್ನ ಒಬ್ಬಳದೇ ಅಲ್ಲ, ತುಂಬ ಜನ ಯುವಕರು ರಾಹುಲ್ ಗಾಂಧಿ ಅವರ ಐಡಿಯಾಲಜಿ ನಂಬ್ಕೊಂಡು ಮುಂದೆ ಹೋಗಿದ್ದಾರೆ. ಅದಕ್ಕೆ ನಾವು ಏನಿದೆ ಅದಕ್ಕೆ ಹೋಗಿ ಸಾಹೇಬರಿಗೆ ನಾವು ತಲುಪಿಸ್ತೀವಿ. ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಬಿಂದು ಗೌಡ ಈ ಬಗ್ಗೆ ಮಾತಾಡಿದ್ದು, ಯಾರೂ ಕೈ ಮಿಲಾಯಿಸುವ ಹಂತಕ್ಕೇನೂ ಹೋಗಿಲ್ಲ. ನಾನು ಒಂದೆರಡು ಮೀಟಿಂಗ್ನಲ್ಲಿ ಭಾಗಿಯಾಗಿಲ್ಲ, ಅದಕ್ಕಾಗಿ ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಯುವ ಕಾಂಗ್ರೆಸ್ನಲ್ಲಿ ಯಾವ ಬಣವೂ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ಹೋದ್ರೆ ಅವರೇ ಕರೆದು ಮಾತನಾಡ್ತಾರೆ ಎಂದಿದ್ದಾರೆ. ಸರ್ ಹೊಡೆದಾಡ್ಕೊಂಡ್ರು ಅಂತ ಯಾರು ಹೇಳಿದ್ರು ಸರ್? ಮಾತಿಗೆ ಮಾತು ಬೆಳೆದಿದೆ ಅಷ್ಟೇ, ಬಿಟ್ರೆ ಮಾತಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಅವ್ರು ಮಾತಾಡಿದ್ರು. ಆ ಮಾತುಗಳನ್ನ ಆಡೋದಕ್ಕೆ ಬೇರೆ ಸಭೆಯನ್ನ ಇದಾದ್ಮೇಲೆ ನಾವು ಇಟ್ಟಿದೀವಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರು. ಬಟ್ ಹೀಟ್ ಆಫ್ ದ ಮೂಮೆಂಟ್ ಏನು ಅಂದ್ರೆ ನಾವು ಮಾತಾಡೋ ನಮ್ಮ ಏನು ಹೋಲ್ಡ್ ಮಾಡಿದ್ರಲ್ಲ ಅಲ್ಲಿ ಕೆಲವೊಬ್ಬರನ್ನ ಅವ್ರು ಮಾತಾಡೋಕೆ ಅವಕಾಶ ಕೊಡ್ಲಿಲ್ಲ ಅನ್ನೋ ಒಂದು ಬೇಜಾರಿಗೆ ವಾಯ್ಸ್ ರೇಸ್ ಮಾಡಿದ್ದಾರೆ. ಹಾಗೆ ಅವರು ಅದಕ್ಕೆ ತಕ್ಕನಂಗೆ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ. ಹೊಡೆದಾಟ ಏನಾಗಿಲ್ಲ, ಮಾತಿಗೆ ಮಾತು ಬೆಳೆದಿದೆ. ಬಿಂದು ಗೌಡ ಹೇಳಿರೋ ಹಾಗೆಯೇ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಹೇಳಿದ್ದಾರೆ. ಗಲಾಟೆ ಯಾವುದೂ ಆಗಿಲ್ಲ, ನೀಟು ಕುರಿತಂತೆ ಚರ್ಚೆ ಮಾಡುತ್ತಿದ್ದೆವು, ಕೆಲವರನ್ನ ಹೋಲ್ಡ್ ಇಡಲಾಗಿತ್ತು, ಅದನ್ನ ಬಿಟ್ಟು ಬೇರೇನೂ ಆಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರಿಗೆ ಈ ಬಗ್ಗೆ ಮಾಹಿತಿ ನೀಡ್ತೇವೆ ಎಂದಿದ್ದಾರೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್. ಗಲಾಟೆ ಯಾವುದೂ ಆಗಿಲ್ಲ. ಗಲಾಟೆ ಏನೋ ಕಾಣಿಸ್ತಾ ನಿಮಗೆ? ವಿಡಿಯೋಗಳಲ್ಲಿ ಇಲ್ಲ ಇವತ್ತು ನಾವು ಸ್ಟೇಟ್ ಎಕ್ಸಿಕ್ಯೂಟಿವ್ ಇಟ್ಕೊಂಡಿದ್ವಿ ಮೀಟಿಂಗ್ನ. ಒಂದಷ್ಟು ಮೆಂಬರ್ಸ್ನ ಆನ್ ಹೋಲ್ಡಲ್ಲಿ ಇಟ್ಟಿದ್ವಿ. ಆನ್ ಹೋಲ್ಡ್ ಅಂತ ಮೀನಿಂಗ್ ಏನಂತ ಅಂದರೆ, ಪೊಸಿಷನಿಂದ ನಾವು ಸಸ್ಪೆಂಡ್ ಮಾಡಿಲ್ಲ, ನಿಮಗೆ ಕೊಟ್ಟಂಥ ಕೆಲಸವನ್ನು ಮಾಡದೇ ಇರೋದ್ರಿಂದ ನಿಮ್ಮನ್ನ ಹೋಲ್ಡಲ್ಲಿ ಇಟ್ಟಿದ್ದೀವಿ, ಅದನ್ನ ಕಂಟಿನ್ಯೂ ಮಾಡಬೇಕು, ಬಂದು ಮಾತಾಡಬೇಕು ಅಂತ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿ ಯೂತ್ ಕಾಂಗ್ರೆಸ್ ಅಂದಮೇಲೆ ಯೂತ್ ಇದ್ದೇ ಇರ್ತಾರಲ್ಲ, ಆ ಥರ ಆಗಿದೆ. ಅದನ್ನು ಬಿಟ್ಟರೆ ಬೇರೆ ಥರದ್ದು ಯಾವುದನ್ನು ಕೂಡ ಯಾವ ಗಲಾಟೆನೂ ಆಗಿಲ್ಲ, ಏನಾಗಿಲ್ಲ. ಬಟ್ ಅದು ಮೀಟಿಂಗಲ್ಲಿ ಮಾತಾಡಿದ ತಪ್ಪು, ಯಾರೇ ಯಾವ ಹುಡುಗರು ಮಾತಾಡಿದ್ದಾರೆ ಎಲ್ಲರಿಗೂ ಕೂಡ ವಿಡಿಯೋ ಇದೆ. ಇವಾಗ ಅದೇನು ಇಂಡಿಸಿಪ್ಲಿನ್ ಯಾರು ಇದು ಮಾಡ್ತಾರೆ ಅದನ್ನು ನಮ್ಮ PCC ಅಧ್ಯಕ್ಷರು ಗಮನಕ್ಕೆ ತಂದು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಗಮನಕ್ಕೆ ತಂದು
ಮೊದಲು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅದನ್ನ ಡೀಟೇಲ್ಸು ಕೂಡ ಅವ್ರು ಆಲ್ರೆಡಿ ಗೊತ್ತಾಗಿ ತಿಳಿಸಿದ್ದಾರೆ. ಆ ಡೀಟೇಲ್ಸು ಕೂಡ ಕೊಡ್ತೀವಿ. ಅದಾದ ನಂತರ ಅವ್ರು ಏನು ಕಾಲ್ ತಗೊಂತಾರೆ ಆರ್ಗನೈಸೇಷನಿಂದ ಅದು ಮಾಡ್ತೀವಿ. ಬಟ್ ಆದರೆ ನೀವು ಅಂದ್ಕೊಂಡಿರೋದು ರೀತಿ ಆ ಥರ ಏನು ಈಗ ಯೂತ್ ಕಾಂಗ್ರೆಸ್ಸಲ್ಲಿ ಮೀಟಿಂಗ್ ಆಗ್ತಾ ಇದ್ದೆ, ಸಂಘಟನೆಗಳಾಗ್ತಾ ಇದ್ದೆ, ಸಣ್ಣ ಪುಟ್ಟದ್ದು ಇಶ್ಯೂಗಳಾಗ್ತಾ ಇದೆ ಅನ್ನೋದು ಬಿಟ್ಟರೆ ಏನು ಮಾಡ್ದಲೇ ಕುಂತಿಲ್ಲ ಅಂತ ಇಲ್ವಲ್ಲ. ಆಗ್ತಾ ಇರುತ್ತೆ, ಏನೋ ಕೆಲಸ ಮಾಡಬೇಕು ಅಂದಾಗ ಸಣ್ಣ ಪುಟ್ಟ ಅಣ್ಣ ತಮ್ಮದಿರೇ ಹೊಡೆದಾಡ್ತಾರೆ. ಈಗ ಹುಡುಗರಲ್ಲಿ ಏನಂತೆ ಆ ಥರ ಹೊಡೆದಾಡೋ ಥರ ಏನಿಲ್ಲ, ಎಲ್ಲ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಮುಂಚೆಯಿಂದನೂ ಕೂಡ. ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ನ ಜಗಳ ಬೀದಿಗೆ ಬಂದಿದೆ. ಕುರ್ಚಿ ವಿಚಾರವಾಗಿ ಮತ್ತು ಸಚಿವ ಸಂಪುಟ ಪುನರಚನೆ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಹಲವು ವರ್ಷಗಳಿಂದ ತಲೆನೋವಿದ್ದು, ಈಗ ಕೆಪಿಸಿಸಿ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳನ್ನ ಸಮಾಧಾನ ಮಾಡುವ ತಲೆನೋವು ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರ ಹೆಗಲೇರಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು ಈ ಗಲಾಟೆ ವಿಚಾರದಲ್ಲಿ ಯಾವ ನಿರ್ಧಾರ ತಗೊಳ್ತಾರೆ ಕಾದು ನೋಡಬೇಕಿದೆ.